ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಟಿಪ್ಪು ವಾರ್. ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಡಲು ಆಗ್ರಹ ಕೇಳಿ ಬರ್ತಾ ಇದೆ. ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅಂತ ಹೇಳಿ ಸದನದಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೀನಿ ಅಂತ ಶಾಸಕ ಪ್ರಸಾದ್ ಅಬ್ಬಯ್ಯ ಹೇಳಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ ಎಂಎಲ್ಎ. ಟಿಪ್ಪು ರಾಷ್ಟ್ರ ಪ್ರೇಮಿ, ಸ್ವಾತಂತ್ರ್ಯ ಹೋರಾಟಗಾರ. ಬಿಜೆಪಿಯವರು ಇತಿಹಾಸ ತಿರುಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ಕಿಡಿಕಾರಿದ್ದಾರೆ. ಟಿಪ್ಪು ಒಬ್ಬ ಹೋರಾಟಗಾರ, ಅವರ ಹೆಸರನ್ನು ಮೈಸೂರು ಏರ್ಪೋರ್ಟ್ಗೆ ಇಡಬೇಕು ಅನ್ನುವಂಥ ಪ್ರಸ್ತಾವನೆಯನ್ನು ನಾನು ಸರ್ಕಾರದಲ್ಲಿ ಮಾಡಿದ್ದೇನೆ. ನಾನು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇನೆ. ರಾಷ್ಟ್ರ ಪ್ರೇಮಿಯಾಗಿದ್ದ ಟಿಪ್ಪು ಸುಲ್ತಾನ್, ಆದರೆ ಬಿಜೆಪಿಯವರು ಎಲ್ಲದಕ್ಕೂ ಕೂಡ ಇತಿಹಾಸ ತಿರುಚುವಂಥ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಪ್ರಸಾದ್ ಅಬ್ಬಯ್ಯ ಅವರ ಆರೋಪ. ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನರ ಒಂದು ಹೆಸರನ್ನು ಇಡಬೇಕು ಅಂತೇಳಿ ನಾನು ಪ್ರಸ್ತಾಪ ಮಾಡಿದೆ. ಬಹುಶಃ ಬಿ ಜೆ ಪಿಯವರು ಅದನ್ನು ಭಾಳ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡಿದರು. ಅದು ನಾವು ಗೊತ್ತೇ ಇತ್ತು ನಮಗೆ. ಯಾವತ್ತೂ ಕೂಡ ಅವರು ಮುಸಲ್ಮಾನರ ಯಾವೇ ಒಬ್ಬರು ರಾಷ್ಟ್ರ ಪ್ರೇಮಿಗಳಿದ್ದರೂ ಕೂಡ ಅವರ ಅಗೇನೆಸ್ಟ್ ಅವರು ಈ ರೀತಿ ಅದನ್ನು ಮುಂಚೆಯಿಂದಲೂ ಕೂಡ ಅವರ ಅಗೇನೆಸ್ಟು ಎಲ್ಲ ರೀತಿ ಮಾಡುವಂಥದ್ದು ನಾವು ನೋಡ್ತಾ ಬಂದಿದ್ವಿ. ಬಹುಶಃ ಒಬ್ಬ ಟಿಪ್ಪು ಅನ್ನೋಂಥವ್ರು ಒಬ್ಬ ರಾಷ್ಟ್ರಪ್ರೇಮಿ, ಮೊದಲ ಸ್ವಾತಂತ್ರ್ಯ ಹೋರಾಟಗಾರರು. ಮೈಸೂರು ಆಂಗ್ಲೋ 3 ಯುದ್ಧಗಳನ್ನು ಮಾಡಿದಂಥದ್ದು, ತನ್ನ ಮಗನನ್ನೇ ಒತ್ತೆ ಇಟ್ಟಂತಹ ಇತಿಹಾಸ ಎಲ್ಲ ಇದೆ. ಆದರೆ ಬಿ ಜೆ ಪಿಯವರು ಇತಿಹಾಸವನ್ನು ತಿರುಚುವಂಥ ಕೆಲಸ ಯಾವತ್ತೂ ಕೂಡ ಮಾಡ್ತಾರೆ. ಯಾರು ಬ್ರಿಟಿಷರಿಗೆ ಸರೆಂಡರ್ ಆಗಿದ್ದರು, ಯಾರು ಬ್ರಿಟಿಷರಿಂದ ಪೆನ್ಷನ್ ಪಡಿತಿದ್ರು, ಅಂಥವ್ರನ್ನ ರಾಷ್ಟ್ರ ಪ್ರೇಮಿಗಳಂತ ಬಿಂಬಿಸುವಂಥ ಕೆಲಸ ಇವು ಹಿಂದಿನಿಂದ ಈ ಬಿ ಜೆ ಪಿಯವ್ರು ಮಾಡಿದ್ದಾರೆ. ಅವ್ರಿಗೆ ಬೇರೆ ಅಜೆಂಡಾನೇ ಇಲ್ಲ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಅನ್ನುವಂಥದ್ದು ಬಿಟ್ಟರೆ ಬೇರೆ ಅಜೆಂಡಾನೇ ಇಲ್ಲ. ಯಾವುದೂ ಕೂಡ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದಿಲ್ಲ. ಏನು ಇತಿಹಾಸ ಇದೆ, ವಾಸ್ತವಾಂಶ ಇದೆ, ಅದನ್ನು ಒಪ್ಕೊಳ್ಳುವಂಥದ್ದಿಲ್ಲ. ಹೀಗಾಗಿ ಅವರು ಅದನ್ನು ಅಪೋಸ್ ಮಾಡುವಂಥದ್ದು ಅದು ಕಾಮನ್. ಆದರೆ ನಾವು ಖಂಡಿತವಾಗಿ ಕೂಡ ಒಬ್ಬ ರಾಷ್ಟ್ರ ಪ್ರೇಮಿ, ಎಲ್ಲೋ ಒಂದು ಸೋಷಿಯಲ್ ಜಸ್ಟಿಸ್ ಸಂಬಂಧ ಭಾಳ ದೊಡ್ಡದಾದಂಥ ಕಾಂಟ್ರಿಬ್ಯೂಷನ್ ಇದೆ. ಅವ್ರದ್ದೇ ಆದಂಥದ್ದು ಆ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಸಾಂಬಾರು ಪದಾರ್ಥನ ಎಕ್ಸ್ಪೋರ್ಟ್ ಮಾಡುವಂಥದ್ದಾಗಲಿ, ರೇಷ್ಮೆ ಒಂದು ಬಿಸ್ನೆಸ್ಸನ್ನು ಬೆಳೆಸುವಂಥದ್ದಾಗಲಿ, ಅಗ್ರಿಕಲ್ಚರ್ ಬಿಸ್ನೆಸ್ಸನ್ನು ಬೆಳೆಸುವಂಥದ್ದಾಗಲಿ ಭಾಳ ದೊಡ್ಡದಾದಂಥ ಕೊಡುಗೆ ಇದೆ ಇವರು. ಆ ನಿಟ್ಟಿನಲ್ಲಿ ಖಂಡಿತವಾಗಿ ಕೂಡ ನಾವು ಅವರ ಹೆಸರು ಭಾಳ ಸೂಕ್ತ ಅಂತೇಳಿ ಪ್ರಪೋಸ್ ಮಾಡಿದ್ದೀವಿ. ಅದನ್ನು ನಾವು ಕೂಡ ಮುಂದೆ ಮುಖ್ಯಮಂತ್ರಿಗಳ ಜೊತೆ ಕೂಡ ಮಾತಾಡ್ತೀವಿ, ಪ್ರಸ್ತಾಪ ಮಾಡ್ತೀವಿ. ಖಂಡಿತವಾಗಿ ಮಾಡಬೇಕು. ಒಬ್ಬ ರಾಷ್ಟ್ರ ನಾಯಕನ ಒಂದು ಆಚರಣೆ ಮಾಡೋದ್ರಲ್ಲಿ ತಪ್ಪೇನಿದೆ? ಇವ್ರು ಎಂತೆಂಥವ್ರ ಫೋಟೋಗಳು ತೊಗೊಂಡು ಬಂದು ಕೂಡಿಸ್ತಾರೆ. ಈಗ ಅದನ್ನು ನಾವು